ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕನ್ನಡಕ್ಕೆ ಸಂಬಂಧಪಟ್ಟಂತೆ 2023 ಪ್ರಶ್ನೆ ಪತ್ರಿಕೆ ಇದಾಗಿದೆ. ಸೊ ಇದು ಬಂದು ಈಗ ರೀಸೆಂಟಾಗಿ ಆಗಿರ್ತಕ್ಕಂಥ ಕ್ವಶನ್ ಪೇಪರು. ಸೊ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ: ಕೆಂಡದ ಬೆಳದಿಂಗಳು ಕಥಾ ಸಂಕಲನದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಕೆಂಡದ ಬೆಳದಿಂಗಳು ಕಥಾ ಸಂಕಲನದ ಕರ್ತೃ ಯಾರು? ಸೊ ಗುರುನಾಥ ಚಾಹ, ಗುರುಪ್ರಸಾದ್ ಕಂಟಲಗೆರೆ, ಸಣ್ಣ ಹೊನ್ನಯ್ಯ ಕಂಟಲಗೆರೆ, CB ಹೊನ್ನಯ್ಯ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಆಗಿದೆ. ಕೆಂಡದ ಬೆಳದಿಂಗಳು ಕಥಾ ಸಂಕಲನದ ಕರ್ತೃ ಯಾರು? ಆನ್ಸರ್ ಆಪ್ಷನ್ 2, ಗುರುಪ್ರಸಾದ್ ಕಂಟಲಗೆರೆ. ಸೊ ನೋಡಿ ಯಾವ ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ ಅಂತ. ಕೆಂಡದ ಬೆಳದಿಂಗಳು, ಗುರುಪ್ರಸಾದ್ ಕಂಟಲಗೆರೆ. ಸೊ ಅಲ್ಲೂ ಸಹ 2 ಕ್ವಶನ್ ಇದೆ ನೋಡಿ. ಗುರುಪ್ರಸಾದ್ ಕಂಟಲಗೆರೆ ಕೊಟ್ಟಿದ್ದಾರೆ ಮತ್ತು ಸಣ್ಣ ಹೊನ್ನಯ್ಯ ಕಂಟಲಗೆರೆ, ಇವೆರಡಲ್ಲೂ ಸಹ ಕನ್ಫ್ಯೂಷನ್. ಮತ್ತು ಸಣ್ಣ ಹೊನ್ನಯ್ಯ ಮತ್ತು CB ಹೊನ್ನಯ್ಯ, ಸೊ ಇವೆರಡಲ್ಲೂ ಸಹ ಕನ್ಫ್ಯೂಷನ್ ಆಗಿ ಆನ್ಸರ್ನ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಗುರುಪ್ರಸಾದ್ ಕಂಟಲಗೆರೆ. ಇದು ರೀಸೆಂಟಾಗಿ ಆಗಿರ್ತಕ್ಕಂಥ ಕ್ವಶನ್ ಪೇಪರು. ಸೊ ಇದು ಅಂತ ಹೇಳಿದರೆ ಎಕ್ಸಾಮ್ ಯಾವುದಂತ ಗೊತ್ತಿಲ್ಲ, 2023ರಲ್ಲಿ ನಡೆದಿರ್ತಕ್ಕಂಥ ಪೇಪರ್ ಆಗಿದೆ. ಅಣ್ಣ ನೆಕ್ಸ್ಟ್ ಕ್ವಶನ್ ಹೀಗಿದೆ: ತಳತಳ ಎಂಬುದು ಏನು ಅಂತ ಕೇಳಿದರೆ ಅನುಕರಣ, ದ್ವಿರುಕ್ತಿ, ನುಡಿಗಟ್ಟು, ಜೋಡು ನುಡಿ. ತಳತಳ ಮೀನ್ಸ್, ಸೊ ಅರ್ಥ ತುಂಬ ಸಲ ಹೇಳಿದ್ದೀನಿ. ತಳತಳ ಅಂತಕ್ಕಂಥ ಪದಕ್ಕೆ ಮೀನಿಂಗ್ ಐತೆ ಅಂತ ಫಸ್ಟ್ ನಾವು ನೋಡಬೇಕಾಗುತ್ತೆ. ಆ್ಯಂಡ್ ಎಷ್ಟು ಸರಿ ರಿಪೀಟ್ ಆಗಿದೆ ಅಂತಕ್ಕಂಥದ್ದು ನಾವು ನೋಡಬೇಕಾಗುತ್ತೆ. ಅನುಕರಣೆ ಅಂತ ಹೇಳಿದಾಗ ಒಂದು ಪದ 2 ಸರಿ ಬರುತ್ತೆ, ಬಟ್ ಅಲ್ಲಿ ಮೀನಿಂಗ್ ಇರೋದಿಲ್ಲ. ದ್ವಿರುಕ್ತಿ ಅಂತ ಹೇಳಿದಾಗ ಒಂದು ಪದ 2 ಸರಿ ಬರುತ್ತೆ, ಅದರಲ್ಲಿ ಮೀನಿಂಗ್ ಇರುತ್ತೆ. ನುಡಿಗಟ್ಟು ಅಂತ ಹೇಳಿದಾಗ ಪದನೇ ಬೇರೆ ಇರುತ್ತೆ, ಅದರ ಅರ್ಥನೇ ಬೇರೆ, ಒಳ ಅರ್ಥನೇ ಬೇರೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಜೋಡು ನುಡಿ ಅಂತ ಹೇಳಿದಾಗ ಒಂದು ಪದಕ್ಕೆ ಅರ್ಥ ಇರುತ್ತೆ, ಅದರ ವಿರುದ್ಧ ಪದಕ್ಕೆ ಅರ್ಥ ಇರೋದಿಲ್ಲ. ಸೊ ಅಲ್ವಾ, ಸೊ ಇದಕ್ಕೆ ಆನ್ಸರ್ನ ನೋಡ್ತಾ ಹೋದರೆ ಆಪ್ಷನ್ 1 ಅನುಕರಣೆ, ಅನುಕರಣ ವ್ಯಯ. ತಳತಳ ಬಂದಿದ್ದಕ್ಕೆ ಯಾವುದೇ ಒಂದು ಅರ್ಥ ಮೀನಿಂಗು ಇರೋದಿಲ್ಲ. ಸೊ ಒಂದು ಪದ 2 ಸರಿ ರಿಪೀಟ್ ಆಗಿದೆ, ಅನುಕರಣ ವ್ಯಯ. ಆ್ಯಂಡ್ ನೆಕ್ಸ್ಟ್ ಅವಡುಗಚ್ಚು ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾರೆ ಇಲ್ಲಿ. ಅವಡುಗಚ್ಚು ನುಡಿಗಟ್ಟಿನ ಅರ್ಥ, ಸೊ ನೋಡಿ ಇಲ್ಲಿ ನನ್ನ ಒಂದು ಪ್ರಕಾರ ಅಥವಾ ನಮ್ಮ ಒಂದು ಟ್ರಿಕ್ ಅಥವಾ ನಮ್ಮ ಒಂದು ಟಿಪ್ಸ್ ಅಂತ ಹೇಳ್ತಾ ಹೋದರೆ, ಏನು ಕ್ವಶನ್ನ ಕೊಟ್ಟಿರ್ತಾರೋ ನುಡಿಗಟ್ಟಿನಲ್ಲಿ ಅದಕ್ಕೂ ಸಹ ಅದನ್ನೇ ಸಿಮಿಲಾರಿಟಿಲಿ ಪದಗಳ ಅರ್ಥ ಬರೋದಿಲ್ಲ. ಸೊ ಅದರ ಪ್ರಕಾರ ನೋಡ್ತಾ ಹೋದರೆ ಗಚ್ಚು ಅಂತ ಏನಿದೆ ಕಚ್ಚು ಅಂತಕ್ಕಂಥದ್ದು ಆಗೋದಿಲ್ಲ. ಆ್ಯಂಡ್ ತುಟಿ ಬಿಚ್ಚು ಸಹ ಬರೋದಿಲ್ಲ. ಸೀಟಿ ಊದುವುದು ಅಲ್ಲ. ಅವಡುಗಚ್ಚು ಅಂತ ಹೇಳಿದ್ರೆ ಸಿಟ್ಟಿಗೇಳು, ಆಪ್ಷನ್ 2 ಸಿಟ್ಟಿಗೇಳು ಅಂತಕ್ಕಂಥ ಅರ್ಥ. ಸೊ ನಾವು ನೋಡಿದಾಗೆ ನುಡಿಗಟ್ಟಲ್ಲಿರ್ತಕ್ಕಂಥ ಕ್ವಶನ್ಗೂ ಸೊ ಆನ್ಸರ್ಗೂ ಪದಗಳಲ್ಲಿ ಯಾವುದೇ ಒಂದು ಸಾಮ್ಯತೆ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್: ಇವುಗಳಲ್ಲಿ ಸಮಾಸ ಪದ ಯಾವುದು ಅಂತ ಕೊಟ್ಟಿದ್ದಾರೆ. ಕಾಲು ಬೆಳೆ, ಹೂವು, ಕಾಲು, ಮನೆ. ಇವುಗಳಲ್ಲಿ ಸಮಾಸ ಪದ ಯಾವುದು? ಕಾಲು ಬೆಳೆ, ಹೂವು, ಕಾಲು, ಮನೆ. ಸೊ ನೋಡಿ ಇಲ್ಲಿ ಹೂವು, ಕಾಲು, ಮನೆ ನಮಗೆ ಸೇಮ್ ಗೊತ್ತೇ ಆಗ್ಬಿಡುತ್ತೆ. ಇಲ್ಲಿ ಹೂವು, ಕಾಲು, ಮನೆ ಅಂತಕ್ಕಂಥದ್ದೆಲ್ಲ ಒಂದು ನಾಮಪದ, ಒಂದೇ ನಾಮಪದ ಇರ್ತಕ್ಕಂಥದ್ದು. ಆ್ಯಂಡ್ ಕಾಲು ಬೆಳೆಯಲ್ಲಿ 2 ನೌನ್ ಇದೆ ನೋಡಿ. ಸೊ ಇದನ್ನು ಸಮಾಸ ಪದ ಅಂತ ಹೇಳ್ತೀವಲ್ವಾ. ಕಾಲು ಬೆಳೆ, ಕಾಲಿನ ಪ್ಲಸ್ ಬೆಳೆ, ಮೊದಲನೇದು ಕಾಲು ಬೆಳೆ. ಇದು ಬಂದು ಸಮಾಸ ಪದ ಅಂತ ಹೇಳ್ಬೋದು. ಆ್ಯಂಡ್ ಅದು ಯಾವ ಒಂದು ಸಮಾಸ ಅಂತ ಸೊ ಆನ್ಸರ್ನ ಕಳಿಸಿದ್ರೆ ಇನ್ನೂ ಒಳ್ಳೆಯದು. ಆನ್ಸರ್ ಆಪ್ಷನ್ 1 ಕಾಲು ಬೆಳೆ. ಆ್ಯಂಡ್ ಯಾವ ಒಂದು ಸಮಾಸ ಅದು? ಇಲ್ಲಿ ನೋಡಿ ಕಾಲಿನ ಪ್ಲಸ್ ಬೆಳೆ, ಕಾಲು ಬೆಳೆ ಸರಿ ತತ್ಪುರುಷ ಸಮಾಸಕ್ಕೆ ಬರುತ್ತೆ ಅಲ್ವಾ. 2 ಸಹ ನಾಮಪದಗಳಲ್ಲಿ ಬರ್ತಕ್ಕಂಥದ್ದು, 2 ಪದಗಳು ಸಹ ಪ್ರಧಾನವಾಗಿರ್ತಕ್ಕಂಥದ್ದು. ತತ್ಪುರುಷ ಸಮಾಸ ಆಗಿರ್ತಕ್ಕಂಥದ್ದು ಕಾಲು ಬೆಳೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ವಲ್ಲಿ ಪದದ ತದ್ಭವ ರೂಪವನ್ನು ಕೇಳಿದರೆ ಪಲ್ಲಿ, ಒಳ್ಳಿ, ಬಳ್ಳಿ, ಬಲ್ಲಿ. ವಲ್ಲಿ ಪದದ ತದ್ಭವ ರೂಪ. ಸೊ ನೋಡಿ ಇಲ್ಲಿ ಒಂದು ಏನಂತ ಹೇಳಿದರೆ ವಲ್ಲಿ ಅಂತಕ್ಕಂಥದ್ದು ಸಾಮಾನ್ಯ ಪದ ಅಲ್ಲ ಅಲ್ವಾ. ಸೊ ತತ್ಸಮ ರೂಪ ಅಲ್ವೇ ಅಲ್ಲ. ಸೊ ಅದರ ಪ್ರಕಾರ ನೋಡ್ತಾ ಹೋದಾಗ ಇಲ್ಲಿ ಒಳ್ಳಿ, ಬಲ್ಲಿ ಅಂತಕ್ಕಂಥದ್ದು ಏನಿದೆಯೋ ಇದೆರಡು ಸಹ ತದ್ಭವ ರೂಪದ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಹೋದಾಗ ಪಲ್ಲಿ ಅಥವಾ ಬಳ್ಳಿ ಇವೆರಡ ನಾವು ಆನ್ಸರ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಯಾಕಂತ ಹೇಳಿದರೆ ತದ್ಭವ ರೂಪ ಅಂತ ಹೇಳಿದಾಗ ನಮಗೆ ಸಾಮಾನ್ಯ ಕನ್ನಡ ಏನಿತ್ತು ಸೊ ಅದು ತದ್ಭವ ರೂಪದಲ್ಲಿ ಬರ್ತಕ್ಕಂಥದ್ದು. ಸೊ ಒಳ್ಳಿ, ಬಲ್ಲಿ ಇದು ಬರತಕ್ಕಂಥದ್ದಲ್ಲ, ತತ್ಸಮ ರೂಪದಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ವಲ್ಲಿ ಪದದ ತದ್ಭವ ರೂಪ ಆಪ್ಷನ್ C ಅಥವಾ ಆಪ್ಷನ್ 3 ಬಳ್ಳಿ ಅಂತಕ್ಕಂಥದ್ದು, ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡಿ: ಬಾಗೆ ವಾ, ವಿಜ್ಞಾನ, ಭಿನ್ನಣ ಅಂತ ಹೇಳ್ತೀವಲ್ವಾ, ಅದೇ ರೀತಿ. ಆ್ಯಂಡ್ ನೆಕ್ಸ್ಟು ಇನ್ನು ಹೇಳ್ತಾ ಹೋದರೆ ಬಾಗೆ ವಾ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್: ತಾ ಎಂಬ ಧ್ವನಿಯ ಉತ್ಪತ್ತಿ ಸ್ಥಾನ ಯಾವುದು ಅಂತ ಕೇಳಿದರೆ ಓಷ್ಟ್ಯ, ದಂತ್ಯ, ತಾಲವ್ಯ ಆ್ಯಂಡ್ ಮೂರ್ಧವ್ಯ. ಓಷ್ಟ್ಯ, ದಂತ್ಯ, ತಾಲವ್ಯ, ಮೂರ್ಧವ್ಯ.
ಎಸ್ ಆಪ್ಷನ್ 2 ದಂತ್ಯ. ಸೊ ಓಷ್ಟ್ರಿ ಅಂತ ಹೇಳಿದಾಗ ಪವರ್ಗ ಬರುತ್ತೆ. ಆ್ಯಂಡ್ ನೆಕ್ಸ್ಟು ತವರ್ಗ ಬಂದು ದಂತ್ಯ ಅಲ್ವಾ. ಸೊ ಆಪ್ಷನ್ ಸಿನು ಬರ್ತಿದೆ. ಸೊ ಸ್ವಲ್ಪ ಇನ್ನೂ ಸ್ವಲ್ಪ ಪ್ರಿಪೇರ್ ಬೇಕು. ಎಸ್ ದಂತ್ಯ. ತತ್ತದ್ದನ್ನು ಅಲ್ಲೇ ಬರ್ತಿದೆ, ತಾಯಿಂದ ಉಚ್ಚಾರ ಮಾಡ್ತಕ್ಕಂಥದ್ದು. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಉತ್ತರ ದೇವಿಯ ಹಾಡು ಇದು ಡ್ಯಾಶ್ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತದೆ ಅಂತ ಕೊಟ್ಟಿದ್ದಾರೆ. ಉತ್ತರಿ ಹಾಡು ಅಂತ ಯಾವುದೋ ಬರುತ್ತೆ ನೋಡಿ. ಉತ್ತರ ದೇವಿಯ ಹಾಡು ಡ್ಯಾಶ್ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತದೆ. ಇದೊಂದು ಷಟ್ಪದಿ ಸಾಹಿತ್ಯನ, ತ್ರಿಪದಿ ಸಾಹಿತ್ಯನ, ನವೋದಯ ಸಾಹಿತ್ಯನ, ಜಾನಪದ ಸಾಹಿತ್ಯನ? ಸೊ ಕ್ವಶನ್ ಪೇಪರು ಇದು. ಸೊ ಡಿಗ್ರಿ ಲೆವೆಲ್ ಪೇಪರ್ ಅನಿಸುತ್ತೆ. PDOಗೆ ಸಂಬಂಧಪಟ್ಟಂತೆ ಪೇಪರ್ ಇದೇ ರೀತಿ ಬರಬಹುದು. ಸೊ ಆಲ್ಮೋಸ್ಟು ಗ್ರಾಮರ್ ಎಲ್ಲ ಕನ್ನಡ ವಿಲೇಜ್ ಅಕೌಂಟೆಂಟ್ PDO ಎಲ್ಲ ಸೇಮ್ ಬರುತ್ತೆ. ಬಟ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಸ್ಗಳಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಆನ್ಸರ್ ಬಂದು ಜಾನಪದ ಸಾಹಿತ್ಯ. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಛಂದಸ್ಸಿನಲ್ಲಿ ಬರುವ ಅಕ್ಷರಗಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಛಂದಸ್ಸಿನಲ್ಲಿ ಬರುವ ಅಕ್ಷರಗಣಗಳ ಸಂಖ್ಯೆ ಎಷ್ಟು? 10, 12, 5 ಮತ್ತು 8. ಎಸ್ ವೆರಿ ಗುಡ್ ಆನ್ಸರ್ ಆಪ್ಷನ್ 8. ಯಾವುದ್ಯಾವುದಂತ ಹೇಳಿದ್ರೆ ಹೇಮಂತರಾಜ ಬಾನಸಲಗಂ ಅಂತ ಏನು ಹೇಳ್ತೀವೋ ಅದರಲ್ಲಿ ಬರ್ತಕ್ಕಂಥದ್ದು ಅಕ್ಷರಗಣಗಳು ಒಟ್ಟು 8. ಸೊ ಮಗಣ ಜಗಣ, ಸೊ ಮಗಣ ನಗಣ ಭಗಣ ಯಗಣ ಜಗಣ ರಗಣ ಸಗಣ ತಗಣ. ಸೊ ಇದೆಲ್ಲ ನೋಡ್ತಾ ಹೋದರೆ ಯಮತರಾಜ ಬಾನಸಲಗಂ ಅಂತಕ್ಕಂಥ ಒಂದು ಇದನ್ನ ಲೈನ ತೊಗೊಂಡಲ್ಲೇ ಸಿಕ್ಬಿಡುತ್ತೆ ನಮಗೆ. ಒಟ್ಟು 8 ಅಕ್ಷರಗಣಗಳು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸೊ ನೋಡಿ ಇಲ್ಲಿ ಅರ್ಧ ಇದೆ, ಬಟ್ ಆದರೂ ಆನ್ಸರ್ ಅಷ್ಟರಲ್ಲೇ ತಗೊಳ್ಬಹುದು. ಸಮುದ್ರದ ಸ್ನೇಹ ಕುಡಿಯೋ ನೀರಿಗೆ ಬಡತನ. ಈ ಗಾದೆ ಅರ್ಥವನ್ನು ಗ್ರಹಿಸಿ ಅಂತ ಕೊಟ್ಟಿದ್ದಾರೆ. ಸಮುದ್ರದ ಗೆಳೆತನ ಚೆನ್ನಾಗಿ ನೀರು ಕುಡಿಸುತ್ತದೆ. ಕುಡಿಯುವ ನೀರಿಲ್ಲದಿದ್ದರೆ ಸಮುದ್ರ ಸ್ನೇಹ ಮಾಡಬೇಕು. ಸಿರಿವಂತನ ಸ್ನೇಹ ಕಷ್ಟಕ್ಕಲ್ಲ. ಬಡವರು ಸಮುದ್ರದ ಸ್ನೇಹದಿಂದ ನೀರು ಕುಡಿಯುವರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಗಾದೆ ಮತ್ತು ನುಡಿಗಟ್ಟು ಏನು ಬರುತ್ತೋ, ಗಾದೆನೂ ಅಷ್ಟೇ, ನುಡಿಗಟ್ಟು ಅಷ್ಟೇ, ಅದರ ಒಳ ಅರ್ಥನೇ ಬೇರೆ ಇರುತ್ತೆ. ಪದಗಳಲ್ಲಿ ಯಾವುದೇ ಒಂದು ಅರ್ಥ ಇರೋದಿಲ್ಲ ಅಲ್ವಾ. ಸೊ ಇದರ ಪ್ರಕಾರ ನುಡಿಗಟ್ಟು ತೊಗೊಳ್ಳಿ, ನೀವು ಗಾದೆನೇ ತೊಗೊಳ್ಳಿ, ಪದಕ್ಕೆ ಕೊಟ್ಟಿರ್ತಕ್ಕಂಥ ಪದಗಳನ್ನ ನಾವು ಅಲ್ಲಿ ಆನ್ಸರ್ನ ಹುಡ್ಕೋ ಹಾಗಿಲ್ಲ. ಪದಗಳಿಗೆ ನಾವು ಅದರ ಅರ್ಥವನ್ನು ಹುಡುಕ್ತಾ ಹೋಗಬೇಕಾಗುತ್ತೆ. ಸೊ ಇದರ ಪ್ರಕಾರ ನೋಡ್ತಾ ಹೋದರೆ ಸಮುದ್ರದ ಸ್ನೇಹ ಕುಡಿಯೋ ನೀರಿಗೆ ಬಡತನ. ಸೊ ಸಮುದ್ರದಲ್ಲಿ ಸ್ನೇಹ ಮಾಡ್ತೀವಿ, ಬಟ್ ತುಂಬ ನೀರಿರುತ್ತೆ, ಅದು ಕುಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಇದರ ಅರ್ಥ ಅಂತ ನೋಡ್ತಾ ಹೋದರೆ ಸಿರಿತನ ಸ್ನೇಹ ಕಷ್ಟಕ್ಕಲ್ಲ ಅಂತಕ್ಕಂಥದ್ದು. ಸಿರಿವಂತನ ಸ್ನೇಹ ಕಷ್ಟಕ್ಕಲ್ಲ. ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಆನ್ಸರು. ಓಕೆ. ಸೊ ಇಲ್ಲಿ ಸಿರಿವಂತನ ಸ್ನೇಹ ಮಾಡ್ತೀವಿ, ಅವ್ರ ಹತ್ರ ತುಂಬ ದುಡ್ಡಿರುತ್ತೆ, ಬಟ್ ಅದು ನಮ್ಮ ಒಂದು ಕಷ್ಟಕ್ಕೆ ಅವರು ಸಹಾಯವನ್ನು ಮಾಡಲ್ಲ ಅಂತಕ್ಕಂಥ ಅರ್ಥ ಬರುತ್ತೆ. ಸೊ ಸಮುದ್ರ ನೀರು ಉಪ್ಪಾಗಿರುತ್ತೆ, ಕುಡಿಯೋದಕ್ಕೆ ಯಾವ ರೀತಿ ಆಗೋದಿಲ್ವೋ ಅದೇ ರೀತಿ ಸಿರಿವಂತನ ಸ್ನೇಹ ಕಷ್ಟಕ್ಕಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಪ್ರವಾಸ ಕೃತಿ ಮತ್ತು ಲೇಖಕರನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಅಮೆರಿಕದಲ್ಲಿ ನಾನು ಮತ್ತು ಶಾಂತಿ, ನಾನು ಅಮೆರಿಕಾಗೆ ಹೋಗಿದ್ದೆ. ಸೊ ನಾನು ಕೊಟ್ಟಿದ್ದೆ ಪ್ರವಾಸ ಕಥನಗಳನ್ನು, ಒಂದು ಇದನ್ನೇ PDF ಒಂದು ವಿಡಿಯೋದಲ್ಲೇ ಹಾಕಿದ್ದೆ, ಎಷ್ಟೈತೆ ಅಷ್ಟೂ. ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಪ್ರವಾಸ ಕೃತಿ ಮತ್ತು ಲೇಖಕರು. ಸೊ ನೋಡಿ ಇಲ್ಲಿ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಆಮೇಲೆ ತಗೊಳ್ಳೋಣ. ಅಮೆರಿಕದಲ್ಲಿ ನಾನು ಏನಿದೆಯೋ ಮತ್ತು ಅಮೆರಿಕದಲ್ಲಿ ನಾನು ಮತ್ತು ಶಾಂತಿ, ನಾನು ಅಮೆರಿಕಾಗೆ ಹೋಗಿದ್ದೆ ಅಂತಕ್ಕಂಥದ್ದು. ಅಮೆರಿಕದಲ್ಲಿ ನಾನು ಅಂತಕ್ಕಂಥದ್ದು BGL ಸ್ವಾಮಿ ಅವ್ರದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಅಮೆರಿಕದಲ್ಲಿ ನಾನು ಮತ್ತು ಶಾಂತಿ ಬಂದು ಸೊ ನೋಡಿ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಬಂದು AN ಮೂರ್ತಿರಾವ್, ಅಮೆರಿಕದಲ್ಲಿ ನಾನು ಬಂದು BGL ಸ್ವಾಮಿ, ಅಮೆರಿಕದಲ್ಲಿ ನಾನು ಮತ್ತು ಶಾಂತಿ ಬಂದು ಪ್ರಭುಶಂಕರ್, ನಾನು ಅಮೆರಿಕಾಗೆ ಹೋಗಿದ್ದೆ ಬಂದು ಕೃಷ್ಣಾನಂದ ಕಾಮತ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್,
ಗಳಪ ಎಂದರೆ ಏನು? ಗಳಪ ಮೀನ್ಸ್ ಬಾಯಿಗೆ ಬಂದಂತೆ ಹರಟುವವ, ಯೋಚನೆ ಮಾಡಿ ಮಾತನಾಡುವವ, ಚಾಡಿ ಮಾತು ಹೇಳುವವ, ಮೃದು ಮಾತಿನವ. ಸೊ ಗಳಪ ಎಂದರೆ ಬಾಯಿಗೆ ಬಂದಂತೆ ಮಾತನಾಡುವವ, ಬಾಯಿಗೆ ಬಂದಂತೆ ಮಾತಾಡೋಣ ಗಳಪ ಅಂತ ಹೇಳ್ತಾರೆ. ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸ್ಟೈಲಿಶ್ ಬ್ಯಾಟ್ಸ್ಮನ್ ಎಂಬಲ್ಲಿ ಸ್ಟೈಲಿಶ್ ಪದಕ್ಕಿರುವ ಕನ್ನಡ ಸರಿ ಹೊಂದುವ ಅರ್ಥ ಏನು ಅಂತ ಕೇಳಿದರೆ ಶೈಲೀಕೃತ, ಆಕರ್ಷಕ, ಶೋಕಿಯುಳ್ಳ, ಒಂದು ಶೈಲಿಯ. ಸ್ಟೈಲಿಶ್ ಅಂತ ಹೇಳಿದರೆ ಸೊಗಸಾದ ಅಂತ ಅರ್ಥ ಬರ್ತಕ್ಕಂಥ, ಅದಕ್ಕೆ ಸರಿಯಾದಕ್ಕಂಥ ಒಂದು ಅರ್ಥ ಅಂತ ಹೇಳಿದ್ರೆ ಆಕರ್ಷಕ. ಆಪ್ಷನ್ 2 ಆಕರ್ಷಕ. ಆ್ಯಂಡ್ ನೆಕ್ಸ್ಟು, ಭತ್ತ ಎಂಬ ಅರ್ಥವನ್ನು ನೀಡದ ಪದ ಕೇಳಿದರೆ ಇಲ್ಲಿ ನೀಡದ ಪದವನ್ನು ಕೊಡಿ. ಕಳಿಮೆ, ಕಯಮೆ, ಕಳವಿ, ನೆಲ್ಲು. ಭತ್ತ ಅಂತ ಪದ ನಮ್ಗೆ ಗೊತ್ತಿದೆ, ನೆಲ್ಲು ಅಂತ ಗೊತ್ತಿದೆ, ಕಳವಿ ಓಕೆ. ಸೊ ಇನ್ನು ಕಳಿಮೆ, ಕಯಮೆ ಅರ್ಥದನ್ನು ನೋಡ್ತಾ ಹೋದಾಗೆ ಭತ್ತದ ಒಂದು ಪದ ಅಲ್ಲ ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ. ಆನ್ಸರ್ ಬಂದು ಕಯಮೆ. ಆಪ್ಷನ್ 2. ಸೊ ಕಳಿಮೆ ಅಂತ ಹೇಳಿದ್ರು ಭತ್ತ ಬರುತ್ತೆ, ಕಳವಿ ಬರುತ್ತೆ, ಮತ್ತು ಇನ್ನು ನೆಕ್ಸ್ಟ್ ಇನ್ನೂ ಬರುತ್ತೆ ಕವಳಿ, ಕಳಿವೆ ಆ್ಯಂಡ್ ಕಳಮ, ಕಳಿಮೆ ಈ ಥರ ಎಲ್ಲ ಬರ್ತಕ್ಕಂಥದ್ದು ಭತ್ತಕ್ಕೆ ಇರ್ತಕ್ಕಂಥ ಈ ಥರ ಹೆಸರುಗಳು. ಸೊ ಆನ್ಸರು 2 ಕಯಮೆ ಅಂತಕ್ಕಂಥದ್ದು ಭತ್ತದ ಪದ ಅಲ್ಲ. ಆ್ಯಂಡ್ ನೆಕ್ಸ್ಟು, ಇಲ್ಲಿ ಸಮಾನಾರ್ಥಕ ಪದಗಳನ್ನು ಕೇಳಿದರೆ ನನ್ನಿ ಪದದ ಅರ್ಥವನ್ನು ಕೇಳಿದರೆ ಇದು ನಿನ್ನೆ ಮೊನ್ನೆ ಕ್ವಶನ್ಗಳು ಬಂದಿತ್ತು. ನನ್ನಿ ಪದದ ಅರ್ಥ ನಯ, ಸತ್ಯವಂತಿಕೆ, ಶ್ರೀಮಂತ, ವಿನಯ. ನನ್ನಿ ಎಂದರೆ ಸತ್ಯ. ಆಪ್ಷನ್ 2 ಸತ್ಯವಂತಿಕೆ ಅಂತ ಕೊಟ್ಟಿದ್ರೆ, ನನ್ನಿ ಅಂತ ಹೇಳಿದ್ರೆ ಸತ್ಯ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಜಮೀನು ಎಂಬುದು ಡ್ಯಾಶ್ ಭಾಷೆಯ ಪದ. ಸೊ ಇದು ಸಹ ಸುಮಾರು ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ನು. ಜಮೀನು ಎಂಬುದು ಯಾವ ಭಾಷೆಯ ಪದ? ಮರಾಠಿ, ಪ್ರಾಕೃತ, ಪಾರ್ಸಿ, ತಮಿಳು. ಜಮೀನು ಬಂದು ಇದು ಏನಿದೆಯೋ ಇದು 2-3 ಕಡೆ ಬರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಇದು ಹಿಂದೂಸ್ತಾನಿ ಅಥವಾ ಪಾರ್ಸಿ ಮತ್ತು ಅರಬಿಕ್ ಅಂತ ಹೇಳ್ತೀವಲ್ವ. ಸೊ ಅರಬಿ ಮತ್ತು ಪಾರ್ಸಿಲ್ ಬರ್ತಕ್ಕಂಥದ್ದು ಮತ್ತು ಹಿಂದೂಸ್ತಾನಿ ಪದಗಳಲ್ಲೂ ಸಹ ಬರುತ್ತೆ ಅಂತ ಹೇಳಿದ್ವಿ. ಸೊ ಇದು ಬಂದು ಜಮೀನು ಅಂತಕ್ಕಂಥದ್ದು ಪಾರ್ಸಿ ಪದ. ಆಪ್ಷನ್ 3 ಪರ್ಷಿಯನ್ ಪದ ಆಗಿರುತ್ತೆ ಜಮೀನು ಅಂತಕ್ಕಂಥದ್ದು. ಸೊ ಪ್ರಾಕೃತ ಆಲ್ಮೋಸ್ಟ್ ಎಲ್ಲೂ ನಾವು ನೋಡೇ ಇಲ್ಲ. ಪ್ರಾಕೃತ ಮರಾಠಿ ಬರುತ್ತೆ, ಪರ್ಷಿಯನ್ ಬರುತ್ತೆ, ಮತ್ತು ಅರಬಿಕ್ ಬರುತ್ತೆ, ಪೋರ್ಚುಗೀಸ್ ಬರುತ್ತೆ, ಹಿಂದೂಸ್ತಾನಿ ಈ ಥರ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಲೋಕದೊಳ್ ಪದದಲ್ಲಿರೋ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಪ್ರಥಮ, ತೃತೀಯ, ಸಪ್ತಮಿ ಮತ್ತು ಪಂಚಮಿ ಅಂತ ಕೊಟ್ಟಿದ್ದಾರೆ. ಹೋಳ್ ಅಂತ ಹೇಳಿದಾಗ ಸಪ್ತಮಿ ಬರ್ತಕ್ಕಂಥದ್ದು. ಪ್ರಥಮ ಹಮ್ ಬರುತ್ತೆ, ತೃತೀಯ ಬಂದು ಹಿಮ್ ಅಂತಕ್ಕಂಥದ್ದು, ಸಪ್ತಮಿ ಹೋಳು, ಪಂಚಮಿ ಅತ್ತಣಿಮ್ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಸೊ ಆನ್ಸರು ಸಪ್ತಮಿಲಿ ಓಳ್ ಅಂತಕ್ಕಂಥದ್ದು. ಇಲ್ಲಿ ದೋಳೇನಿದೆಯೋ ಇಲ್ಲಿ ಓಳ್ ಬರುತ್ತೆ. ಸೊ ಓಳ್ ಬಂದು ಸಪ್ತಮಿ. ಸೊ ಪ್ರಥಮ ಬಂದು ಹಮ್, ತೃತೀಯ ಹಿಮ್ ಅಥವಾ ಹಿಂದ ಅಂತ ಹೇಳ್ಬೋದು, ಪಂಚಮಿ ಹತ್ತಣಿಮ್ ಆ್ಯಂಡ್ ಸಪ್ತಮಿ ಬಂದು ಓಲ್ಡ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸೊ ಇಲ್ಲಿ ಗ್ರಾಮರ್ ಮಿಸ್ಟೇಕು, ಅಕ್ಷರ ದೋಷ ಏನಿರುತ್ತೋ ಅದನ್ನು ಸರಿ ಮಾಡಿ ಬರೀತಕ್ಕಂಥದ್ದು. ಸರಾಯು ನದಿಯ ದಡದ ಮೇಲೆ ರಚನೆಗೊಂಡಿತ್ತು ಅಂತ ಕೊಟ್ಟಿದ್ದಾರೆ. ಸರಾಯು ನದಿಯ ದಡದ ಮೇಲೆ ರಚನೆಗೊಂಡಿತ್ತು. ಸರಾಯು ನದಿಯು ದಡದ ಮೇಲೆ ರಚನೆಗೊಂಡಿತ್ತು ಅಂತ ಬರಬೇಕಿತ್ತದು. ರಚನೆಗೊಂಡಿತ್ತು ಅಂತಕ್ಕಂಥದ್ದು ತಪ್ಪಾಗಿದೆ. ಬಟ್ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವುದು? ರಾಚನೆ ಅಂತಕ್ಕಂಥದ್ದು ಬರೋದಿಲ್ಲ, ಆ್ಯಂಡ್ ರಚನೆಯೂ ಸಹ ಬರೋದಿಲ್ಲ. ರಚನೆಗೊಂಡಿತ್ತು, ರಚನೆಗೊಳ್ಳಲಾಗಿತ್ತು ಅಲ್ಲ, ಸರಾಯು ನದಿಯ ದಡದ ಮೇಲೆ ರಚನೆಗೊಂಡಿತ್ತು. ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಕುವೆಂಪು ಅವರು ರಾಷ್ಟ್ರಕವಿ ಪುರಸ್ಕಾರಕ್ಕೆ ಭಜನರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲೇನು ಬರಬೇಕು? ಭಾಜನರಾಗಿದ್ದಾರೆ ಅಂತ ಆಗಬೇಕದು. ಭಾಜನರಾಗಿದ್ದಾರೆ. ಸೊ ಭಾಜನ ಅಂತ ನೋಡಿದಾಗ ನೋಡಿ ಇಲ್ಲೊಂದೇ ಇರ್ತಕ್ಕಂಥದ್ದು ದೀರ್ಘಸ್ವರ. ಸೊ ಇವೆರಡು ಸಹ ಬರಲ್ಲ, ಭಾಜನರಾಗಿದ್ದಾರೆ. ಸೊ ಆನ್ಸರ್ ಆಪ್ಷನ್ 3. ಆ್ಯಂಡ್ ನೆಕ್ಸ್ಟು,
ಬಾರದು ಇದು ಭವಿಷ್ಯತ್ ಕಾಲ, ವಿದ್ಯಾರ್ಥಕ ಕಾಲ, ಸಂಭಾವನಾರ್ಥಕ ಕಾಲ, ನಿಷೇಧಾರ್ಥಕ ಕಾಲ ಅಂತ ಕೊಟ್ಟಿದ್ದಾರೆ. ಬಾರದು, ಸೊ ಬಾರದು ಅಂತ ಹೇಳಿದಾಗ ಇಲ್ಲಿ ನಿಷೇಧ ಬರ್ತಕ್ಕಂಥದ್ದಲ್ವಾ, ಸೊ ಭವಿಷ್ಯತ್ ಕಾಲ ಬರುತ್ತಾ, ಭವಿಷ್ಯತ್ ಕಾಲಕ್ಕೆ ಬರಲ್ಲ. ವಿದ್ಯಾರ್ಥಕ ಅಂತ ಹೇಳಿದಾಗ ಬರಲಿ ಅಂತಕ್ಕಂಥದ್ದು ಅಥವಾ ವಿನಯ ಮಾಡ್ತಕ್ಕಂಥದ್ದಾಗಿರ್ಬೋದು, ಸೊ ಅಥವಾ ಆಜ್ಞೆ ಮಾಡ್ತಕ್ಕಂಥದ್ದು ಸಹ ಇಲ್ಲಿ ಕಂಡು ಬರೋದಿಲ್ಲ. ಆ್ಯಂಡ್ ಸಂಭಾವನಾರ್ಥಕ, ಸೊ ಇದು ಸಹ ಊಹೆಗೆ ಬರ್ತಕ್ಕಂಥದ್ದಲ್ಲ. ಸೊ ನಿಷೇಧಾರ್ಥಕ ಬಾರದು ಇಲ್ಲಿ ನೆಗೆಟಿವ್ ಇದೆ. ಆ್ಯಂಡ್ ನೆಕ್ಸ್ಟು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಸೊ ಇದು ಪದಗಳನ್ನು ಆರ್ಡರ್ ವೈಸ್ ಆಗಿ ಬರೀತಕ್ಕಂಥದ್ದು. ಹೊಸ ಚಿಗುರು ಕೂಡಿರಲು ಮರ ಸೊಬಗು ಹಳೆ ಬೇರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ತಾ ಹೋದಾಗೆ ಕ್ರಿಯಾಪದ ಕರೆಕ್ಟಾಗಿ ನಮಗೆ ಗೊತ್ತಾಗೋದಿಲ್ಲ. ಸೊ ಇದರ ಪ್ರಕಾರ ನೋಡ್ತಾ ಹೋದಾಗ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತಕ್ಕಂಥದ್ದೇ ಗಾದೆ ಅಲ್ವಾ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು, SPQR, ಆರ್ ಅಂತಕ್ಕಂಥದ್ದು ಲಾಸ್ಟಲ್ಲಿ ಬರಬೇಕು. ಸೊ ಇದಾಗಬೇಕು, ಇಲ್ಲ ಇದಾಗಬೇಕು. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು, ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಗಾದೆಗಳ ಅರ್ಥವನ್ನು ಗ್ರಹಿಸಿ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಅಳಿವುದೇ ಡ್ಯಾಶ್ ಉಳಿಯುವುದೇ ಕೀರ್ತಿ. ಅಳಿವುದೇ ಕಾರ್ಯ ಉಳಿಯುವುದೇ ಕೀರ್ತಿನ, ಅಥವಾ ಅಳಿವುದೇ ಕಾಯ ಉಳಿಯುವುದೇ ಕೀರ್ತಿ, ಅಳಿವುದೇ ಮರ ಉಳಿಯುವುದೇ ಕೀರ್ತಿ, ಅಳಿವುದೇ ಕಾಲ ಉಳಿಯುವುದೇ ಕೀರ್ತಿ. ಎಸ್ ಆನ್ಸರ್. ಸೊ ನೋಡಿ ಇಲ್ಲಿ ಇದರ ಅರ್ಥ ನಾವು ನೋಡ್ತಾ ಹೋದಾಗ ಗಾದೆ, ಇದು ಒಂದು ಗಾದೆ. ಅಳಿಯುವುದೇ ಕಾರ್ಯ ಉಳಿಯುವುದೇ ಕೀರ್ತಿ ಅಂತ ಕೊಟ್ಟಿದ್ದಾರಲ್ಲ, ಅದು ಆನ್ಸರ, ಅಥವಾ ಕಾಯ ಬರಬೇಕಾ, ಅಥವಾ ಮರ ಬರಬೇಕಾ, ಕಾಲ ಬರಬೇಕಾ? ಸೊ ನೋಡಿ ಇಲ್ಲಿ ಅಳಿಯುವುದೇ ಕಾಯ ಉಳಿಯುವುದೇ ಕೀರ್ತಿ, ಆಪ್ಷನ್ 2. ಇದು ಯಾವುದಕ್ಕೆ ಉತ್ತರ ಅಂತ ಹೇಳಿದ್ರೆ, ಅಥವಾ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅಳಿಯುವುದೇ ಕಾಯ ಅಂದರೆ, ಕಾಯ ಮೀನ್ಸ್ ದೇಹ, ಕಾಯ ಅಂದರೆ ದೇಹ, ಅಳಿಯುವುದೇ ಕಾಯ ಅಂದರೆ ಕಾಯ ಅಂತಕ್ಕಂಥದ್ದು ನಶಿಸಿ ಹೋಗ್ತಕ್ಕಂಥದ್ದು. ಕಾರ್ಯ ಮೀನ್ಸ್ ಕೆಲಸ. ಓಕೆ, ಸೊ ಇಲ್ಲಿ ಏನು ಅರ್ಥ ಅಂತ ಹೇಳಿದ್ರೆ, ನಾವೊಬ್ಬರು ಮನುಷ್ಯರಾಗಿ ನಾವು ನಮ್ಮ ಒಂದು ಏನು ಬಾಡಿ ಇರುತ್ತೆ ಅದು ನಾವು ಇವತ್ತರ ನಾಳೆ ಸತ್ತೋಗ್ತೀವಿ, ಆದರೆ ನಾವು ಮಾಡಿರ್ತಕ್ಕಂಥ ಕೆಲಸ ಏನಿರುತ್ತೆ ಅದು ಕೀರ್ತಿ ಉಳಿದಿರುತ್ತೆ ಅಂತಕ್ಕಂಥದ್ದು ಅರ್ಥ ಇಲ್ಲಿ. ಎಸ್, ಕಾರ್ಯ ಅಂದರೆ ಕೆಲಸ. ಓಕೆ, ಸೊ ಇಲ್ಲಿ ಅಳಿಯುವುದೇ ಕಾಯ ಉಳಿಯುವುದೇ ಕೀರ್ತಿ, ಇಟ್ ಮೀನ್ಸ್ ಇದು ಒಂದು ಗಾದೆ ಮಾತು. ಇಲ್ಲಿ ನಮ್ಮ ಒಂದು ದೇಹ ಇಟ್ ಮೀನ್ಸ್ ಹೊಟ್ಟೋದ್ರೂ ಸಹ ನಾವು ಮಾಡಿರ್ತಕ್ಕಂಥ ಒಂದು ಕೀರ್ತಿ ಉಳಿಯುವುದೇ ಅಂತಕ್ಕಂಥದ್ದು. ಎಸ್, ಕಾಯ ಮೀನ್ಸ್ ದೇಹ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನ ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೆನಪಿಲ್ಲ ಎಂಬುದು ಯಾವ ಸಂಧಿ? ನೆನಪಿಲ್ಲ ಎಂಬುದು ಯಾವ ಸಂಧಿ? ನೆನಪು ಪ್ಲೇಸ್ ಇಲ್ಲ, ಇಲ್ಲಿ ಬಿಡಿಸ್ತಾ ಹೋದಾಗ ನೆನಪು ಪ್ಲೇಸ್ ಇಲ್ಲ. ಸೊ ಇಲ್ಲಿ ಹೂವು ಬಂದಿದೆ ನೋಡಿ, ಲೋಪ ಅಂತಕ್ಕಂಥ ಲೋಪಸಂಧಿಗೆ ಹೂವು ಅಂತಕ್ಕಂಥ ಒಂದು ಸ್ವರನೂ ಬರುತ್ತೆ, ಆ್ಯಂಡ್ ಲೋಪನೂ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದರೆ ಆಗಮ ಸಂಧಿ, ಲೋಪಸಂಧಿ, ಆಪ್ಷನ್ 2 ಲೋಪಸಂಧಿಗೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ತಲ್ಲೆಣಸಿದರು ಕಾಂಡ್ಯ ತಾಳು ಮನವೇ, ಇದನ್ನು ರಚಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಪುರಂದರದಾಸರು, ಕನಕದಾಸರು, ವ್ಯಾಸರಾಯರು, ವಿಜಯದಾಸರು. ತಲ್ಲಣಿಸಿದರು ಕಂಡ್ಯ ತಾಳು ಮನವೇ. ಸೊ ಇದನ್ನು ನೋಡ್ತಾ ಹೋದರೆ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಈ 1 to 10th ತನಕ ಏನು ಪದ್ಯಗಳಿರ್ತಾವೋ, ಸೊ ಆ ಪದ್ಯಗಳನ್ನು ಯಾರೆಲ್ಲ ರಚನೆ ಮಾಡ್ತಾರೆ ಅದರ ಸಾಲುಗಳನ್ನು ಒಂದ್ಸರಿ ನೀವು ಒಂದು ಕಡೆ ನೋಟ್ ಮಾಡಿಕೊಂಡು ಅದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ತುಂಬ ಸಲ ಕೇಳಿದ್ದಾರೆ, ಇದೊಂದು ಅಂತಲ್ಲ, ಎಲ್ಲ ಸಾಲುಗಳನ್ನು ಒಂದೊಂದೇ ಸಾಲುಗಳನ್ನ ಕೇಳ್ತಾ ಹೋಗ್ತಾರೆ, ಇದು ಯಾರ ಸಾಲುಗಳು ಅಂತ. ಎಸ್, ಆನ್ಸರ್ ಬಂದು ಆಪ್ಷನ್ ಬಿ, ಕನಕದಾಸರದು, ತಲ್ಲಣಿಸಿದರು ಕಂಡ್ಯ ತಾಳು ಮನವೇ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದು
ಮಗಳು ಹೂವನ್ನು ಕಿತ್ತಳು ಈ ವಾಕ್ಯದ ಮಗಳು ಪದದಲ್ಲ ವಿಭಕ್ತಿ ಪ್ರತ್ಯಯ. ಸೊ ನೋಡಿ ವಿಭಕ್ತಿ ಪ್ರತ್ಯಯದ ಮೇಲೆ 2 ಬಂತು. ಲಾಸ್ಟ್ ಒಂದು ಓಳ್ ಅಂತಕ್ಕಂಥದ್ದು ಬಂದಿತ್ತು, ಇಲ್ಲಿ ಮತ್ತೆ ಇನ್ನೊಂದು ಬಂದಿದೆ. ಮಗಳು ಹೂವನ್ನು ಕಿತ್ತಳು ಈ ವಾಕ್ಯದ ಮಗಳು ಪದದಲ್ಲ ವಿಭಕ್ತಿ ಪ್ರತ್ಯಯ ಯಾವುದು? ತೃತೀಯ, ಪ್ರಥಮ, ದ್ವಿತೀಯ, ಚತುರ್ಥಿ. ತೃತೀಯ ಅಂತ ಹೇಳಿದಾಗ ಹಿಂದೆ ಬರುತ್ತೆ, ಪ್ರಥಮ ಅಂದಾಗ ಹೂ ಬರುತ್ತೆ, ದ್ವಿತೀಯ ಅನ್ನು, ಚತುರ್ಥಿಗೆ. ಸೊ ಇಲ್ಲಿ ನೋಡ್ತಾ ಹೋದಾಗ ಹಳ್ಳೂಲಿ ಇರ್ತಕ್ಕಂಥದ್ದು ಹೂ. ಸೊ ಹೂ ಅಂತ ಹೇಳಿದ್ರೆ ಪ್ರಥಮ, ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಕುರುಡರ ರಾಜ್ಯದಲ್ಲಿ ಡ್ಯಾಶ್ ಗಾದೆಯ ಅರ್ಥ ಗ್ರಹಿಸಿ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಕುರುಡರ ರಾಜ್ಯದಲ್ಲಿ ಲಕ್ಕಣ್ಣನೇ ರಾಜ, ಮಂತ್ರಿಯೇ ರಾಜ, ಒಕ್ಕಣ್ಣನೇ ರಾಜ, ಸಾಮಂತನೇ ರಾಜ. ಸೊ ಕುರುಡರ ರಾಜ್ಯದಲ್ಲಿ ಆನ್ಸರ್ ಬಂದು ಆಪ್ಷನ್ 3, ಒಕ್ಕಣ್ಣನೇ ರಾಜ. ಸೊ ಒಕ್ಕಣ್ಣ ಅಂತ ಹೇಳಿದಾಗ ಒಂದು ಕಣ್ಣನ್ನು ಹೊಂದಿರ್ತಕ್ಕಂಥ ಒಕ್ಕಣ್ಣ ಅಂತ ಹೇಳ್ತೀನಿ. ಸೊ ಒಂದು ಕಣ್ಣು ಕುರುಡು, ಒಂದು ಕಣ್ಣು ಕಾಣಿಸ್ತಕ್ಕಂಥದ್ದು. ಕುರುಡರ ರಾಜ್ಯದಲ್ಲಿ ಒಕ್ಕಣ್ಣನೇ ರಾಜ. ಸೊ ಒಕ್ಕಣ್ಣ ಅಂತಕ್ಕಂಥದ್ದು ಯಾವ ಒಂದು ಸಮಾಸ ಬಿಡಿಸಿ ಬರೆದಾಗ ನಾವು ಒಗ್ಗಟ್ಟು ಅಂತ ಹೇಳ್ತೀವಲ್ವ, ಸೊ ಅದೇ ರೀತಿ ಒಕ್ಕಣ್ಣ, ಒಂದು ಪ್ಲಸ್ ಕಣ್ಣು, ಕಣ್ಣ. ಒಕ್ಕಣ್ಣು ಅಂತ ಹೇಳಿದಾಗ 1 ಪ್ಲಸ್ ಕಣ್ಣು. ಸೊ ಇದು ಬರ್ತಕ್ಕಂಥದ್ದು ದ್ವಿಗು ಸಮಾಸಕ್ಕೆ. ಆ್ಯಂಡ್ ನೆಕ್ಸ್ಟು ಪೂಜಿಸು ಎಂಬುದು ಏನು ಅಂತ ಕೇಳಿದರೆ, ಪೂಜಿಸು ಪ್ರೇರಣಾರ್ಥಕ ಧಾತು, ಸಾಧಿತ ಧಾತು, ಅಕರ್ಮಕ ಧಾತು, ಸಕರ್ಮಕ ಧಾತು. ಪೂಜಿಸು ಅಂತ ಹೇಳಿದಾಗ ಏನಾಗ್ತಕ್ಕಂಥದ್ದು ಇಲ್ಲಿ ಪ್ರೇರಣಾರ್ಥಕ ಧಾತು ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು ಸಕರ್ಮಕ, ಅಕರ್ಮಕ ಅಂತ ಹೇಳಿದಾಗ ಅಲ್ಲಿ ಒಂದು ಸೆಂಟೆನ್ಸ್ ಬರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಸಾಧಿತ ಧಾತು ಮತ್ತು ಸಹಜ ಧಾತು 2 ಬರುತ್ತೆ. ಸಹಜ ಅಥವಾ ಮೂಲ ಧಾತು ಅಂತ ಹೇಳ್ತೀವಿ, ಸಹಜ ಧಾತು ಮತ್ತು ಸಾಧಿತ ಧಾತು. ಸೊ ಸಹಜ ಧಾತು ಅಂತ ಅಂದಾಗ ಅಲ್ಲಿ ಈಸು ಅಂತಕ್ಕಂಥದ್ದು ಬರೋದಿಲ್ಲ. ಸಾಧಿತ ಧಾತುಲಿ ಈಸು ಅಂತಕ್ಕಂಥ ಪ್ರತ್ಯಯ ಸೇರ್ಕೊಂಡಿರುತ್ತೆ. ಸೊ ಅದನ್ನು ನಾವು ಸಾಧಿತ ಧಾತು ಅಂತ ಹೇಳ್ತೀವಿ. ಸೊ ಆನ್ಸರ್ ಬಂದು ಆಪ್ಷನ್ 2 ಸಾಧಿತ ಧಾತು. ನೋಡಿ ಇಲ್ಲಿ ಪೂಜಿಸು ಈಸು ಅಂತ ಸೇರ್ಕೊಂಡಿದ್ದಿಲ್ಲ, ಇದು ಬಂದು ಆಪ್ಷನ್ 2 ಸಾಧಿತ ಧಾತು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಪರಿಭವ ಎಂದರೆ ಏನು ಅಂತ ಕೇಳಿದರೆ, ಸೋಲು, ಗೆಲುವು, ಅಪಮಾನ, ಅಗಲಿಕೆ. ಪರಿಭವ ಎಂದರೆ ಸೋಲು, ಗೆಲುವು, ಅಪಮಾನ, ಅಗಲಿಕೆ. ಇದು ಪದಗಳ ಅರ್ಥ ನಾವು ನೋಡ್ತಾ ಹೋದಾಗ ಇಲ್ಲಿ ಪರಿಭವ ಅಂತ ಹೇಳಿದ್ರೆ ಗೆಲುವು ಬರೋದಿಲ್ಲ, ಅಗಲಿಕೆ ಬರೋದಿಲ್ಲ. ಇಲ್ಲಿ 2 ಅರ್ಥ ಬರುತ್ತೆ. ಸೋಲು ಮತ್ತು ಅಪಮಾನ ಏನಿದೆಯೋ 2 ಸಹ ಅರ್ಥ ಬರ್ತಕ್ಕಂಥದ್ದು. ಸೊ ಪರಿಭವ ಅಂತ ಹುಡುಕ್ತಾ ಹೋದಾಗ ಸೋಲು ಸಹ ಆಗುತ್ತೆ, ಅಪಮಾನ ಆಗುತ್ತೆ, ಮತ್ತು ತಿರಸ್ಕಾರ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಅಥವಾ ಅವಮಾನ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ವೈಫಲ್ಯಕ್ಕೆ ದೂಡ್ತಕ್ಕಂಥದ್ದಾಗಿರ್ಬೋದು. ಸೊ ಇಲ್ಲಿ ಸೋಲು ಮತ್ತು ಅಪಮಾನ 2 ಬರುತ್ತೆ. ಬಟ್ KPSC ಇದರಲ್ಲಿ ಯಾವ ಆನ್ಸರ್ ನಾವು ತೊಗೊಳ್ತಂತ ನಮಗೆ ಗೊತ್ತಿಲ್ಲ, ಅಥವಾ 2ಕ್ಕೂ ಕೊಡ್ಬೋದೋ ಗೊತ್ತಿಲ್ಲ. ಬಟ್ ಆನ್ಸರ್ ಮಾತ್ರ ಸೋಲು ಮತ್ತು ಅಪಮಾನ 2 ಸಹ ಸರಿಯಾಗಿರ್ತಕ್ಕಂಥ ಆನ್ಸರ್ ಈ ಒಂದು ಪರಿಭವಕ್ಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಅಚ್ಚಗನ್ನಡ ಶಬ್ದ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕಿರಾಣಿ, ಎಣ್ಣೆ, ತಾಕತ್ತು, ಗಡದ್ದು. ಸೊ ನೋಡಿ ಇಲ್ಲಿ ಕಿರಾಣಿ, ಎಣ್ಣೆ, ತಾಕತ್ತು, ಗಡದ್ದು ಇದನ್ನು ನೋಡ್ತಾ ಹೋದಾಗ ಸೊ ನಾವು ಹೇಳಿದ್ವಿ ಅಚ್ಚ ಕನ್ನಡ ಪದ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥ ಹಾಲಿನ ಪದಾರ್ಥಗಳೇನು ಬರುತ್ತೋ ಅದು ಬರುತ್ತೆ. ಅದರ ಜೊತೆಗೆ ಎಣ್ಣೆ, ಬೆಣ್ಣೆ, ಬೆಲ್ಲ, ಸೊ ಇದೆಲ್ಲ ಬರ್ತಕ್ಕಂಥದ್ದು ಅಚ್ಚ ಕನ್ನಡ ಪದ. ಎಣ್ಣೆನೂ ಸಹ ಕನ್ನಡ ಪದ, ದೇಸಿ ಪದ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕಿರಾಣಿ, ತಾಕತ್ತು ಮತ್ತು ಗಡದ್ರಲ್ಲಿ ಏನು ನೋಡ್ತಾ ಹೋಗ್ತೀವೋ ಸೊ ಇದು ಬಂದು ಮರಾಠಿ ಶಬ್ದಗಳು. ಕಿರಾಣಿ ಮತ್ತು ತಾಕತ್ತು ಮರಾಠಿ ಶಬ್ದ ಬರ್ತಕ್ಕಂಥದ್ದು. ಕಿರಾಣಿ ಮತ್ತು ಗಡದ್ದು. ಸೊ ಬಟ್ ತಾಕತ್ತು ಯಾವೊಂದು ಶಬ್ದ ಅಂತ ಗೊತ್ತಿಲ್ಲ. ಸೊ ಗೊತ್ತಿರ್ತಕ್ಕಂಥ ಕಮೆಂಟಲ್ಲಿ ಆನ್ಸರ್ನ ಮಾಡಬಹುದು. ಸೊ ಕಿರಾಣಿ, ಗಡದ್ದು ಬಂದು ಇದು ಬಂದು ಮರಾಠಿ ಶಬ್ದಕ್ಕೆ ಬರ್ತಕ್ಕಂಥದ್ದು. ಎಣ್ಣೆ ಮಾತ್ರ ಕನ್ನಡ ವರ್ಡು. ಆ್ಯಂಡ್ ನೆಕ್ಸ್ಟ್ ಗೋಧೂಳಿ ಕೃತಿಯ ಸಾಹಿತ್ಯ ಪ್ರಕಾರ ಯಾವುದು ಅಂತ ಕೇಳಿದರೆ ಇಲ್ಲಿ ಅಂಕಣ, ಕಾವ್ಯ, ಕತೆ, ಕಾದಂಬರಿ. ಸೊ ಗೋಧೂಳಿ ಕೃತಿಯ ಸಾಹಿತ್ಯ ಪ್ರಕಾರ ಯಾವುದು ಅಂತ ಕೇಳಿದರೆ ಸೊ ಇದು ಬಂದು ಅಂಕಣ ಅಂತ ಹೇಳ್ತಾರೆ. ಆಪ್ಷನ್ 1 ಅಂಕಣ. ಎಸ್, ಬಟ್ ಇದು ಹೊಸ ಇದೇನೆ, ನಾವು ಯಾವುದೋ ಒಂದು ಎಕ್ಸಾಮಲ್ಲೂ ಸಹ ಈ ಒಂದು ಕ್ವಶನ್ ನೋಡಲೇ ಇಲ್ಲ. ನೆಕ್ಸ್ಟು ಮುಂಗಾಲು ಪದದ ಸಮಾಸವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ.
ಕರ್ಮಧಾರಯ ಸಮಾಸ, ಹಂಸಿ ಸಮಾಸ, ದ್ವಂದ್ವ ಸಮಾಸ ಆ್ಯಂಡ್ ಬಹುವ್ರೀಹಿ ಸಮಾಸ. ಮುಂಗಾಲು ಕಾಲಿನ ಪ್ಲೇಸ್ ಅಡಿ, ಎಸ್ ಹಂಸಿ ಸಮಾಸ, ಕಾಲಿನ ಪ್ಲೇಸ್ ಅಡಿ, ಮುಂಗಾಲು ಕಾಲಿನ ಪ್ಲೇಸ್ ಮುಂದೆ. ಹಂಸಿ ಸಮಾಸ ಕರ್ಮಧಾರಯ ಸಮಾಸ ಬರೋದಿಲ್ಲ, ಮುಂಗಾಲು ಕಾಲಿನ ಪ್ಲೇಸ್ ಮುಂದೆ ಹಂಸಿ ಸಮಾಸಕ್ಕೆ ಎಕ್ಸಾಂಪಲ್ ಆಪ್ಷನ್ 2. ಸೊ ನೆಕ್ಸ್ಟ್ ಬಂದು ಪುನಿಪೋತ್ತಮ ಪದವನ್ನು ಬಿಡಿಸಿದ ಸರಿಯಾದ ರೂಪ ಕೇಳಿದರೆ ಇಲ್ಲಿ ಪುನಿಪ ಪ್ಲಸ್ ಉತ್ತಮ, ಪುನಿಪೋತ್ತಮ, ಪುನಿಪ ಪ್ಲಸ್ ಉತ್ತಮ. ಸೊ ಯಾವ ಸಂಧಿಗೆ ಬರ್ತಕ್ಕಂಥದ್ದು? ಆ ಮುಂದೆ ಹೂ ಬಂದು ಓ ಆಗ್ತಕ್ಕಂಥದ್ದು. ಸೊ ಆ ಮುಂದೆ ಹೂಕಾರ ಬಂದಿದೆ, ಮತ್ತು ಅದರ ಕೂಡಿಸ್ಬೇಕಾಗ ನಮಗೆ ಓಕಾರ ಬಂದಿದೆ. ಸೊ ಇದು ಬಂದು ಎಸ್ ಗುಣಸಂಧಿ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ. ಛಂದಸ್ಸಿನಲ್ಲಿ ಮಾತ್ರೆ ಎಂದರೆ ಏನು ಅಂತ ಕೇಳಿದರೆ ಸ್ವರವನ್ನು ಅಳೆಯುವ ಮಾನ, ಕಾಲವನ್ನು ಅಳೆಯುವ ಮಾನ, ಗುಳಿಗೆ, ಗಣ. ಛಂದಸ್ಸಿನಲ್ಲಿ ಮಾತ್ರೆ ಎಸ್ ಕಾಲವನ್ನು ಅಳೆಯುವ ಮಾನ ಆಪ್ಷನ್ 2. ಸ್ವರವನ್ನು ಅಳೆಯುವ ಮಾನ ಅಲ್ಲ, ಕಾಲವನ್ನು ಅಳೆಯುವ ಮಾನ ಛಂದಸ್ಸಿನಲ್ಲಿ ಮಾತ್ರೆ ಅಂತ ಹೇಳಿದರೆ. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಹೇಳ್ತೀವಲ್ಲ, ಒಂದು ಮಾತ್ರ ಕಾಲ ಉಚ್ಚಾರಣೆ ಮಾಡ್ತಕ್ಕಂಥದ್ದು, 2 ಮಾತ್ರ ಕಾಲದಲ್ಲಿ, ಇಟ್ ಮೀನ್ಸ್ ಕಾಲವನ್ನು ಅಳಿತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ, ಈ ಕೃತಿ ರಚಿಸಿದವರು ಯಾರು ಅಂತ ಕೇಳಿದರೆ ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ ಈ ಕೃತಿಯನ್ನು ರಚಿಸಿದವರು ಯಾರು? KP ಭಟ್, CDF ಕೃಷ್ಣ ಭಟ್ಟ, DN ಶಂಕರ್ ಭಟ್, TV ವೆಂಕಟಾಚಲಶಾಸ್ತ್ರಿ. ಸೊ ಇದು ಸಹ ರಿಪೀಟೆಡ್ ಕ್ವಶನ್, ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿದರು. DN ಶಂಕರ ಭಟ್, DN ಶಂಕರ ಭಟ್, ಇದು ಅವರ ಒಂದು ಕೃತಿನೇ ಆಗಿದೆ. ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ ಅಂತಕ್ಕಂಥದ್ದು ಇದೊಂದು ಕೃತಿಯ ಹೆಸರಿದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸುವರ್ಣ ಪುತ್ಥಳಿ ಕೃತಿಗೆ ಬಂದಂಥ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ಪಂಪ ಪ್ರಶಸ್ತಿ, ಜ್ಞಾನಪೀಠ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕನ್ನಡ ಸಾಹಿತ್ಯ ಅಕಾಡೆಮಿ. ಸೊ ನೋಡಿ, ಸುವರ್ಣ ಪುತ್ಥಳಿ ಅಂತಕ್ಕಂಥದ್ದು ಗೋಪಾಲಕೃಷ್ಣ ಅಡಿಗರ್ ಅವರ ಒಂದು ಕೃತಿ ಇದು. ಇದಕ್ಕೆ ಬರ್ತಕ್ಕಂಥದ್ದು ಪಂಪ ಪ್ರಶಸ್ತಿ 1990ರಲ್ಲಿ. ನೆಕ್ಸ್ಟ್ ಗೋಪಾಲಕೃಷ್ಣ ಅಡಿಗರ ಮೊದಲ ಇದು ಕಾವ್ಯ ಸಂಕಲನ ಇದಾಗಿರುತ್ತೆ ಸುವರ್ಣ ಪುತ್ಥಳಿ ಅಂತಕ್ಕಂಥದ್ದು. ಇದಕ್ಕೆ 1990ರಲ್ಲಿ ಪಂಪ ಪ್ರಶಸ್ತಿ ಸಿಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್, ತಾನು ಎಂಬ ಸರ್ವನಾಮವು ಸಂಬಂಧ ಸೂಚಕ, ಆತ್ಮಾರ್ಥಕ. ಸೊ ಇದಂತೂ ತುಂಬ ಈಸಿ ಕ್ವಶನು. ಪುರುಷವಾಚಕ, ಪ್ರಶ್ನಾರ್ಥಕ. ಆನ್ಸರ್ ಬಂದು ತಾನು ಮತ್ತು ತಾವು ಬಂದು ಆತ್ಮಾರ್ಥಕ, ಸೂಚಕ. ಸೊ ಇದಂತೂ ಎಲ್ಲ ಎಕ್ಸಾಮಲ್ಲೂ ಕೇಳಿದ್ದಾರೆ, ಇದೊಂದು ಕ್ವಶನ್ ಮಾತ್ರ ಆತ್ಮಾರ್ಥಕಕ್ಕೆ ಬರ್ತಕ್ಕಂಥದ್ದು. ಸೊ ಇಷ್ಟು ಬಂದು ಈ ಒಂದು ಕ್ವಶನ್ ಪೇಪರ್ನ ಪ್ರಶ್ನೆಗಳಾಗಿತ್ತು. ಸೊ ಇದು ರೀಸೆಂಟಾಗಿ ಆಗಿರ್ತಕ್ಕಂಥ ಎಕ್ಸಾಮ್ 2023ರಲ್ಲಿ. ಸೊ ಇದು ಬಂದು ಆಲ್ಮೋಸ್ಟ್ PDOಗೂ ಇದೇ ರೀತಿ ಕ್ವಶನ್ಸ್ ಪೇಪರ್ನ ರೆಡಿ ಮಾಡ್ತಾರೆ. ವಿಲೇಜ್ ಅಕೌಂಟೆಂಟ್ PDO ಯಾವುದೇ ಅದು ಅಷ್ಟೇ, ಇತ್ತೀಚೆಗೆಲ್ಲ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಮತ್ತು ಕನ್ನಡ ಸಹ ಮಿಕ್ಸ್ ಮಾಡಿಕೊಡ್ತಾ ಇದ್ದಾರೆ. ಸೊ ನೋಡ್ತಾ ಹೋಗಿ, ಅದು ಇನ್ನೂ ಸ್ವಲ್ಪ ಪ್ರಿಪೇರ್ ಆಗ್ತಾ ಹೋಗಿ. ಸೊ ಕೆಲವೊಂದು ಆನ್ಸರ್ ಈಸಿ ಇದ್ರೂ ಆಪ್ಷನ್ಸ್ಗಳ ತಪ್ಪೇ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು.